ಸರಿ, ನೀವು ಹೋಗಿ ಆ ನಾಗಗಳನ್ನ ಪೂರ್ಣಾಹುತಿ ಕೊಡೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಸರಿ. ಆ ಬಾಬನ ಸ್ವಲ್ಪ ಇಲ್ಲಿ ಕಳಿಸಿ. ಸರಿ, ಕಳಿಸ್ತೀನಿ. ಬಾಬಾ ಹೇಳ್ದಾಗೆ ಆ 7 ಕೊಬ್ಬರಿಗೆ ನಿಧಿ ನನ್ ಸಿಕ್ಬಿಟ್ರೆ ನನ್ನಷ್ಟು ಅದೃಷ್ಟವಂತ ಯಾರು ಇರಲ್ಲ. ಪರಮೇಶ್ವರ, ನನ್ನ ಶಕ್ತಿ ಎಲ್ಲ ನಿಷ್ಕ್ರಿಯ ಆಗಿದೆ. ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ನಿಗೂಢವಾಗಿದೆ. ನನ್ಗೇನು ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಲಿ? ಇಷ್ಟೆಲ್ಲ ಆದ್ರೂ ಸಹ ಅರ್ಜುನ್ನಲ್ಲಿ ಯಾವ ಬದಲಾವಣೆನೂ ಕಾಣ್ತಾ ಇಲ್ಲ. ಅಯ್ಯೋ, ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಶಾಸ್ತ್ರಿಗಳೇ, ನನಗೊಂದು ಸಂದೇಹ. ಏನದು? ಇಷ್ಟೆಲ್ಲ ಆಗ್ತಾ ಇದ್ರು ಆ ನಾಗಿನಿ ಸುಮ್ಮನೆ ಇದ್ದಾಳಲ್ಲ? ಅದು ಸುಳ್ಳು ಅಂದ್ರೆ? ನಾಗಿನಿ ತನ್ನ ಶಕ್ತಿಯನ್ನು ಪ್ರಯೋಗ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ಆದರೆ ಅವಳ ಶಕ್ತಿ ಅವಳಲ್ಲಿಲ್ಲ. ಅವಳ ಶಕ್ತಿ ಅವಳಲ್ಲಿಂದ ಎಲ್ಲ ಹೋಗಿದೆ? ಶಿವನಲ್ಲಿ ಐಕ್ಯವಾಗಿದೆ. ಶಾಸ್ತ್ರಿಗಳೇ, ಸ್ವಲ್ಪ ಅರ್ಥ ಆಗೋ ಥರ ಹೇಳಿ. ಇವತ್ತು ನಾಗ ಪ್ರದೋಷ ಕಾಲ. ಅದು ಆಶ್ಲೇಷ ನಕ್ಷತ್ರದಲ್ಲಿ ಬಂದಿದೆ. ಇಂತಹ ಪ್ರದೋಷ ಕಾಲವು 24 ವರ್ಷಗಳಿಗೆ ಒಂದ್ಸಾರಿ ಮಾತ್ರ ಬರೋದು. ಅಂತಹ ಸಮಯದಲ್ಲಿ ಭೂಸ್ಪರ್ಶದಲ್ಲಿರುವಂತಹ ನಾಗಗಳ ಶಕ್ತಿ ಎಲ್ಲ ಶಿವನಲ್ಲಿ ಐಕ್ಯವಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ನಾಗನ ಮೇಲಾಗಲಿ ಅಥವಾ ನಾಗಿನಿಯ ಮೇಲಾಗಲಿ ಯಾರೇ ಪ್ರಹಾರ ಮಾಡಿದ್ರೂ ಅವರಿಗೆ ಪ್ರತಿರೋಧವಾಗಿ ಏನು ಮಾಡೋದಕ್ಕಾಗೋದಿಲ್ಲ. ಈ ಪ್ರದೋಷ ಕಾಲ ಇವತ್ತು ಪೂರ್ತಿ ಇರುತ್ತೆ ಶಾಸ್ತ್ರಿಗಳೇ? ಇಲ್ಲ, ಇವತ್ತು 9 ಗಂಟೆಯಿಂದ 12 ಗಂಟೆಯವರೆಗೆ ಅಷ್ಟೇ. ಅದಾದ ನಂತರ ಆ ನಾಗಗಳ ಶಕ್ತಿ ಇಮ್ಮಡಿಯಾಗುತ್ತೆ. ಆಗ ಆ ನಾಗಗಳನ್ನು ತಡೆಯುವ ಶಕ್ತಿ ಯಾರಿಗೂ ಇರೋದಿಲ್ಲ. ಅವುಗಳ ಕೋಪ ಜ್ವಾಲಾಮುಖಿಯಾಗಿ ಸಿಡಿಯತ್ತೆ, ಲಾವಾ ರಸದಂತೆ ಹರಿಯತ್ತೆ. ಅವುಗಳ ಕೋಪದ ಕೆನ್ನಾಲಿಗೆಗೆ ಅಕ್ಕಪಕ್ಕದಲ್ಲಿರುವವರು ತರೆಗಲೆಗಳಂತೆ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ನೀವು ಹೇಳ್ತಾ ಇರೋದು ಸತ್ಯನಾ? ಅಕ್ಷರಶಃ ಸತ್ಯ. ಇನ್ನೊಂದು ಮಾತು, ಆ ನಾಗಮಣಿ ಇಲ್ಲೋ ಇದೆ ಅಲ್ವಾ? ಅದರ ಶಕ್ತಿಯು ಶಿವನಲ್ಲಿ ಐಕ್ಯವಾಗಿರುತ್ತೆ. ಹಾಗಾಗಿ 9 ಗಂಟೆಯಿಂದ 12 ಗಂಟೆಯವರೆಗೆ ಆ ನಾಗಮಣಿ ಕೇವಲ ಗಾಜಿನ ಮಣಿ ಅಷ್ಟೇ. ಗುರುಗಳೇ, ಶೇಷ,
ಇದ್ದಕ್ಕಿದ್ದ ಹಾಗೆ ನನ್ನ ಏಕೆ ನೆನೆಸಿಕೊಂಡೆ? ಅಮೃತನಿಗೆ ಏನಾಗಿದೆ ಗುರುಗಳೇ? ಅವಳು ತನ್ನ ನಾಗಶಕ್ತಿಯನ್ನ ಕಳೆದುಕೊಂಡಿದ್ದಾಳೆ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯ. ಆದರೆ ಆತಂಕ ಪಡುವ ಅಗತ್ಯವಿಲ್ಲ. ಏನ್ ಗುರುಗಳೇ ಹೀಗೆ ಹೇಳ್ತಾ ಇದ್ದೀರಾ? ಅಮೃತ ತನ್ನ ನಾಗಶಕ್ತಿಯನ್ನು ಶಾಶ್ವತವಾಗಿ ಕಳೆದುಕೊಂಡಿಲ್ಲ, ತಾತ್ಕಾಲಿಕವಾಗಿ ಕಳೆದುಕೊಂಡಿದ್ದಾಳೆ. ಹೇಳೋದನ್ನ ಅರ್ಥ ಆಗೋ ತರ ಹೇಳಿ ಗುರುಗಳೇ. ಇಂದು ನಾಗಪ್ರದೋಷ. ಅದು ಆಶ್ಲೇಷ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಭೂಮಿಯ ಸ್ಪರ್ಶದಲ್ಲಿರುವ ಎಲ್ಲಾ ನಾಗಗಳ ಶಕ್ತಿ ಶಿವನಲ್ಲಿ ಐಕ್ಯವಾಗಿರುತ್ತೆ. ಹಾಗೆಯೇ ಅಮೃತಳ ನಾಗಶಕ್ತಿಯೂ ಸಹ ಶಿವನಲ್ಲಿ ಐಕ್ಯವಾಗಿದೆ. ಈ ಕಾರಣದಿಂದಲೇ ನಿನ್ನ ಧ್ವನಿಯೂ ಸಹ ಅವಳಿಗೆ ಕೇಳಿಸುತ್ತಿಲ್ಲ. ಈ ಪ್ರದೋಷ ಕಾಲ ಎಷ್ಟು ಗಳಿಗೆ ಇರುತ್ತೆ ಗುರುಗಳೇ? 9 ಗಳಿಗೆಯಿಂದ 12 ಗಳಿಗೆವರೆಗೂ. ಆ ಗಳಿಗೆ ಕಳೆದ ನಂತರ ಅವಳ ಶಕ್ತಿ ಮರುಕಳಿಸುತ್ತೆ. ಆಗ ಆಕೆಯ ಸಿಟ್ಟಿನ ಬೆಂಕಿಗೆ ಯಾರ್ಯಾರು ಸುಟ್ಟು ಕರಕಲಾಗುತ್ತಾರೋ ಗೊತ್ತಿಲ್ಲ ಮಗಳೇ. ಈಗ ನನಗೆ ಸಮಾಧಾನ ಆಯ್ತು ಗುರುಗಳೇ. ನಿನ್ನ ನೋಡಿ ನನಗೆ ಅಯ್ಯೋ ಅನ್ನಿಸ್ತಾ ಇದೆ. ಅನುಕಂಪ ತೋರಿಸೋರನ್ನ ಕಂಡ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಇದನ್ನ ನಿಮ್ಮನ್ನ ಬಿಟ್ಟು ಬೇರೆ ಯಾರೇ ಹೇಳಿದ್ರು ಅವರಿಗೊಂದು ಗತಿ ಕಾಣಿಸ್ತಾ ಇತ್ತೆ. ಇಷ್ಟಕ್ಕೋ ನನ್ನ ನೋಡಿದ್ರೆ ಅಯ್ಯೋ ಅನ್ಸೋದಕ್ಕೆ ಏನಾಗಿದೆ ನನಗೆ? ಆ ನಾಗಿಣಿ ನಿನ್ನ ಮೇಲೆ 2 ಸಲ ಪ್ರಹಾರ ಮಾಡಿದ್ದಾಳೆ. ಮೊದಲನೇ ಸಲ ನಾಗಮಣಿ ಶಕ್ತಿಯಿಂದ ಹೇಗೋ ಬದುಕು ಬಂದೆ. ಈಗ ನಿನ್ನನ್ನ ಯಾರು ಉಳಿಸಿದ್ರೋ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಜನ್ಮ ವೈರಿ ನಾಗಿಣಿ ಶತ್ರುಘ್ನನ ಕೈಯಲ್ಲಿ ಸಾಯೋದನ್ನ ನೋಡಿ ನಿನಗೇನು ಅನ್ನಿಸ್ತಾ ಇಲ್ವಾ? ಇಲ್ಲ. ಹಾಗಾದ್ರೆ ಆ ನಾಗಿಣಿ ಮೇಲಿದ್ದ ಕೋಪ, ತಾಪ, ಆವೇಶ ಎಲ್ಲ ತಣ್ಣಗಾಗೋಯ್ತಾ? ಇಲ್ಲ. ಏನ್ ರುದ್ರ, ಎಲ್ಲಾ ಪ್ರಶ್ನೆಗಳಿಗೂ ಇಲ್ಲ ಅಂತ ಉತ್ತರಿಸ್ತಾ ಇದೀಯ? ಶತ್ರುನ ಸಂಹಾರ ಮಾಡೋರು ಯಾರಾದ್ರೇನ್ ಬಾಬಾ, ನನಗೆ ಶತ್ರು ಸಾಯೋದು ಅಷ್ಟೇ ಮುಖ್ಯ. ಅದು ಈಗ ಆಗ್ತಾ ಇದೆ. ಆ ನಾಗಿಣಿ ಸತ್ ಮೇಲೆ ನಾನು ಸುಮ್ಮನೆ ತಣ್ಣಗಾಗೋಗ್ತೀನಿ ಅಂತ ಅನ್ಕೋಬೇಡಿ. ನಾಗಮಣಿನ ಮತ್ತೆ ವಾಪಸ್ ಪಡ್ಕೋತೀನಿ. ಅದನ್ನ ತಡೆಯುವಂತ ಶಕ್ತಿ ಯಾರಿಗೂ ಇಲ್ಲ. ಇದು ಸತ್ಯ ಸತ್ಯ ಸತ್ಯ. ಶಾಸ್ತ್ರಿಗಳೇ, ಅರ್ಜುನ ಈ ಮಟ್ಟಿಗೆ ಬೆಳೆಸೋದಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಆಮೇಲೆ ನಾನು ಜೀವನ ಇಟ್ಕೊಂಡಿದ್ದೀನಿ. ತ್ರಿವೇಣಿಯಮ್ಮ, ನೀವು ಅರ್ಜುನನ ಎಲ್ಲಿಂದ ತಂದ್ರಿ? ಯಾಕಿಷ್ಟು ಜೋಪಾನವಾಗಿ ಅವನ್ನ ಬೆಳೆಸಿ ದೊಡ್ಡವನಾಗಿ ಮಾಡಿದ್ರಿ? ಅವನಿಂದ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಎಲ್ಲವೂ ನನಗೆ ಗೊತ್ತಿದೆ. ನೋಡಿ, ನಿಮಗೇನು ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಬೇಕಾಗಿಲ್ಲ. ಆದ್ರೆ ನನಗೆ ನನ್ನ ಮೊಮ್ಮಗನ ಜೀವ ಬೇಕು. ನಿಮ್ಮಲ್ಲಿ ಏನು ಶಕ್ತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ನನ್ನ ಮೊಮ್ಮಗನ ಉಳಿಸ್ಕೊಡ್ತೀರಾ ಅಷ್ಟೇ. ನೀವು ಮನ್ಸು ಮಾಡಿದ್ರೆ ಅರ್ಜುನ ಉಳಿಸ್ಕೊಡ್ಬೋದು. ಅದು ಹಾಗಲ್ಲ ತ್ರಿವೇಣಿಯಮ್ಮ. ನೋಡಿ, ಒಂದು ವೇಳೆ ನೀವೇನಾದ್ರೂ ನನ್ನ ಮೊಮ್ಮಗನ ಉಳಿಸ್ಕೊಡ್ಲಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಆಗ ನಿಮಗೆ ಸ್ತ್ರೀ ಹತ್ಯೆ ದೋಷ ಬರುತ್ತೆ. ಇಷ್ಟಕ್ಕೂ ನೀವು ಸ್ತ್ರೀನೇನಾ? ಏನ್ ಶಾಸ್ತ್ರಿಗಳೇ ಹೀಗೆ ಕೇಳ್ತಾ ಇದ್ದೀರಾ?
ಹೌದು ತ್ರಿವೇಣಿಯಮ್ಮ, ನೀವು ಭೂಲೋಕಕ್ಕೆ ಸಂಬಂಧಪಟ್ಟವರ ಅಥವಾ ನಾಗಲೋಕಕ್ಕೆ ಸಂಬಂಧಪಟ್ಟವರ? ಅಮೃತ, ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನ್ನ ಕೈಲಾಗ್ತಾ ಇಲ್ಲ. ನೋಡಿ, ನನಗೆ ಈ ವಿಷ್ಣುಪುರದಲ್ಲಿ ನಿಮ್ಮನ್ನ ಬಿಟ್ಟರೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ. ದಯವಿಟ್ಟು ಹೇಗಾದ್ರೂ ಮಾಡಿ ನಮಗೆ ಸಹಾಯ ಮಾಡಿ. ನಾನ್ ನಿಮ್ಗೆ ಹೇಗ್ ಸಹಾಯ ಮಾಡಕ್ಕಾಗತ್ತೆ ಅಂತ ಯೋಚನೆ ಮಾಡಿ. ಎಲ್ರೂ ನಿಮ್ ವಿರುದ್ಧವಾಗಿ ನಿಂತಿದ್ದಾರೆ. ನಾನೇನಾದ್ರೂ ನಿಮ್ ಪರವಾಗಿ ನಿಂತ್ರೆ ನನ್ನ ಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ನೀವೇ ಹೀಗೆ ಮಾತಾಡಿದ್ರೆ ಹೇಗೆ? ನಿಮ್ಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ. ನೋಡಿ, ಏನ್ ನೋಡೋದು? ನಿಮ್ಮಿಬ್ರು ಸ್ಥಿತಿ ನೋಡಿದ್ರೆ ನನ್ನ ಕರಳು ಕಿತ್ತು ಬರ್ತದೆ. ಯಾವುದೇ ಕಾರಣಕ್ಕೂ ನಾನು ನಿಮ್ಗೆ ಪ್ರತ್ಯಕ್ಷವಾಗಿ ಸಹಾಯ ಮಾಡೋದಕ್ಕಾಗೋದಿಲ್ಲ. ಪರೋಕ್ಷವಾಗಿ ನಾನೇನಾದ್ರೂ ಸಹಾಯ ಮಾಡೋ ಹಾಗಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಸಹಾಯ ಮಾಡ್ತೇನೆ. ಇಷ್ಟು ಬಿಟ್ರೆ ನನ್ನಿಂದ ನೀವು ಬೇರೇನನ್ನೂ ನಿರೀಕ್ಷೆ ಮಾಡಬೇಡಿ. ಬನ್ನಿ ಬಾಬಾ. ಶತ್ರುಘ್ನ, ನನ್ನನ್ನ ಇಲ್ಲಿಗೆ ಕರೆದು ಮಾತಾಡೋ ಪ್ರಸಂಗ ಏನಿತ್ತು? ಬಾಬಾ, ಕೆಲವು ವಿಷಯಗಳು ಗೌಪ್ಯವಾಗಿದ್ದಷ್ಟು ನಾವು ಸುರಕ್ಷಿತವಾಗಿರ್ತೀವಿ ಅಲ್ವೇ? ನೀನು ಚಿರತೆ ತರ ಚಾಣಾಕ್ಷ, ಹುಲಿ ತರ ಬೇಟೆಗಾರ, ಆನೆ ತರ ಶಕ್ತಿವಂತ. ಇಷ್ಟೆಲ್ಲ ಇದ್ರೂ ಸಹ ಆ ನಾಗಗಳು ನಮ್ಮನ್ನ ಎಷ್ಟೊಂದು ಆಟ ಆಡಿಸ್ತಾ ಇದ್ದಾವೆ ಅಲ್ವಾ ಬಾಬಾ? ಪ್ರತಿ ಜೀವಿಗಳಿಗೂ ಶುಭಗಳಿಗೆ ಅಶುಭಗಳಿಗೆ ಅಂತಿರುತ್ತೆ. ಅದಕ್ಕೆ ಅವುಗಳ ಕೈ ಮೇಲಾಗಿತ್ತು. ಈಗ ನಿನಗೆ ಶುಭಗಳಿಗೆ ಬಂದಿದೆ. ಅದಕ್ಕೆ ಆ ನಾಗಗಳು ನಿನ್ನ ಕೈಲಿ ಸಿಕ್ಕಿ ಒದ್ದಾಡ್ತಾ ಇವೆ. ಮಾತಾಡಿ. ಸ್ತ್ರೀ ಹತ್ಯೆ ಅಂತ ನನ್ನ ಕೈ ಕಟ್ಟಾಕಿ ವಿಧಿ ಬರಹಕ್ಕೆ ವಿರುದ್ಧವಾದ ಕೆಲಸವನ್ನ ನನ್ನ ಕೈನ ಮಾಡಿಸೋದಕ್ಕೆ ನೋಡ್ತಾ ಇದ್ದೀರಾ? ನಿಮ್ಮ ಪೂರ್ವಾಪರ ಯಾರಿಗೂ ಗೊತ್ತಿಲ್ಲದೆ ಇರಬಹುದು, ಆದರೆ ಈ ಶಾಸ್ತ್ರಿಗಳಿಗೆ ಎಲ್ಲವೂ ಗೊತ್ತಿದೆ ಅನ್ನೋದನ್ನ ಯಾವತ್ತೂ ನೀವು ಮರಿಬೇಡಿ. ಕ್ಷಮಿಸಿ, ದಯವಿಟ್ಟು ನನ್ನ ಕ್ಷಮಿಸಿ ಶಾಸ್ತ್ರಿಗಳೇ. ನನಗೆ ಯಾರ ಮೇಲೆ ಕೋಪನೂ ಇಲ್ಲ, ದ್ವೇಷನೂ ಇಲ್ಲ. ನಾನು ಯಾರ ಪರವಾಗೂ ಇಲ್ಲ, ವಿರುದ್ಧವಾಗೂ ಇಲ್ಲ. ನಾನು ಭಾವುಕನೂ ಅಲ್ಲ, ಯಾವ ಭಾವನೆಗಳೂ ಇಲ್ಲ. ಏನ್ ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ನೀವು ಆತಂಕಕ್ಕೊಳಗಾಗಬೇಡಿ. ಅರ್ಜುನ ನಿಮ್ಮ ಕೈಯಿಂದ ಜಾರಿ ಹೋಗೋದಿಲ್ಲ. ಬಾಬಾ, ನಾನ್ ನಿಮ್ಮನ್ನ ಇಲ್ಲಿ ಕರೆಸಿದ ವಿಷಯ ಗೊತ್ತು. ಆ ನಿಧಿ ವಿಷಯ ಕೇಳೋಕ್ ತಾನೆ? ಹೌದು ಬಾಬಾ. ಅದು ನಿಮ್ಗೆ ಗೊತ್ತಾಯ್ತು? ಮುಖ ನೋಡಿ ಮನಸ್ಸನ್ನ ತಿಳ್ಕೊಳ್ಳೋ ಕಲೆನ ಸಿದ್ಧಿಸ್ಕೊಂಡು ನಾನು ತುಂಬಾ ವರ್ಷ ಆಯ್ತು. ಸರಿ, ಆ 7 ಕೊಪ್ಪರಿಗೆ ನಿಧಿ
ನನ್ನ ಕೈ ಸೇರ್ಬೇಕು. ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಿ? ಈ 2 ನಾಗಗಳನ್ನ ಇಲ್ಲೇ ಬಲಿ ಕೊಡು. ನಿಮ್ಮ ಪೂರ್ವಿಕರ ನಿಧಿ ನಿನ್ನ ಕೈ ಸೇರೋ ಹಾಗೆ ನಾನು ಮಾಡ್ತೀನಿ. ಅಷ್ಟು ಮಾಡಿ ಬಾಬಾ. ಆ 7 ಕೊಪ್ಪರಿಗೆಯಲ್ಲಿ 1 ಕೊಪ್ಪರಿಗೆ ನಿಮ್ ಕೊಡ್ತೀನಿ. ನಿನ್ನ ಸಂತೋಷಕ್ಕೆ ನಾನು ಯಾಕೆ ಬೇಡ ಅಂತ. ಆದ್ರೆ ಆದ್ರೆ ಏನಾಯ್ತು ಬಾಬಾ? ಒಂದು ವೇಳೆ ಆ ನಾಗಗಳನ್ನ ಆಹುತಿ ಕೊಡೋದ್ರಲ್ಲಿ ನೀನು ಸೋತ್ರೆ, ಆ ನಿಧಿ ಕಾವಲಿಗೆ ಅಂತ ನಿಂತಿರೋ ದೇವತೆಗಳು ನಿನ್ನ ನಿನ್ನ ವಂಶವನ್ನ ಸುಮ್ಮನೆ ಬಿಡೋದಿಲ್ಲ. ಅವುಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಯಾಕೆಂದ್ರೆ ನೀನು ಆ ನಾಗಗಳನ್ನ ಬಲಿ ಕೊಡುವಾಗ ನಾನು ನಿಧಿಯಾಕರ್ಷಣ ಮಹಾಮಂತ್ರವನ್ನ ಜಪ ಮಾಡ್ತಾ ಇರ್ತೀನಿ. ಆ ಮಂತ್ರದ ಪ್ರಭಾವ ಶುರುವಾದಾಗ ನಾಗಗಳ ಆಹುತಿ ಆಗಲೇಬೇಕು. ಈ ಸಲ ಆ ನಾಗಗಳು ನನ್ನಿಂದ ತಪ್ಪಿಸ್ಕೊಳ್ಳುವ ಮಾತೇ ಇಲ್ಲ. ನನ್ನ ಕೈಯಿಂದಲೇ ಆಹುತಿ ಆಗ್ತವೆ. ಅಷ್ಟು ಮಾಡಿದ್ರೆ ನೀನು ಸುರಕ್ಷಿತವಾಗಿರ್ತೀಯ, ಆ ನಿಧಿ ಕೂಡ ಸುರಕ್ಷಿತವಾಗಿ ನಿನ್ನ ಕೈ ಸೇರುತ್ತೆ. ಬಾ. ಜೈ ಮಹಾಕಾಲ. ನೋಡಿ, ನಾವು ನಿಜವಾಗ್ಲೂ ನಾಗಗಳಲ್ಲ. ಕಳ್ಳರು ಯಾವತ್ತೂ ತಮ್ಮನ್ನು ಕಳ್ಳರು ಅಂತ ಹೇಳ್ಕೊಳ್ಳಲ್ಲ. ದಯವಿಟ್ಟು ನಮ್ಮ ಮಾತನ್ನ ನಂಬಿ. ನಿಮ್ ಮಾತು ನಂಬಕ್ಕೆ ನಾನೇ ನಿಮ್ಮ ಮಾವನ ಮಗ ಅಲ್ಲ. ನೋಡಿ, ನಾವು ನಾಗಗಳಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನೀವ್ ಏನ್ ಬೇಕಾದ್ರೂ ಪರೀಕ್ಷೆ ಮಾಡಿ, ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಿಮ್ಮ ಕೈಯಲ್ಲಿ ಭಸ್ಮದ ಗೆರೆಯನ್ನು ದಾಟೋಕ್ಕಾಗ್ಲಿಲ್ಲ? ಅಷ್ಟರಲ್ಲೇ ಗೊತ್ತಾಗಲ್ವಾ ನೀವೇ ನಾಗಗಳು ಅಂತ? ಶತ್ರುಘ್ನ, ಅವ್ರು ಹೇಳ್ತಾ ಇರೋದು ನಿಜ. ಅವರು ನಾಗಗಳಲ್ಲ. ನಿಮ್ ಮಾತನ್ನು ಕೇಳಿ ಕೆಟ್ಟಿದ್ದೀನಿ ನಾನು. ಇನ್ನು ನಂಬೋದು ಇಲ್ಲ, ಕೇಳೋದು ಇಲ್ಲ. ಅಯ್ಯೋ ದೇವ್ರೆ, ನಿಮ್ಗೆ ಹೇಗೆ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಯಾರು ಏನೇ ಹೇಳಿದ್ರು ನಾನು ಕೇಳೋದಿಲ್ಲ. ಇವರಿಬ್ರು ನಾಗಗಳನ್ನೋದು ಸತ್ಯ ಸತ್ಯ ಸತ್ಯ. ಸೌಪಟಿಕ, ಅಣ್ಣ,